ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ವೈಶುಪುಟ ಕುಟುಂಬ ವ್ಲಾಗ್. ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ, ಆರಾಮದಿರ ಅಂತ ಅಂದ್ಕೊಂಡಿದ್ದೀನಿ ರೀ ಫ್ರೆಂಡ್ಸ. ನಾನು ಇಲ್ಲಿ ಮಾರ್ನಿಂಗ್ ರೂಟೀನ ಶೇರ್ ಮಾಡಕತ್ತೀನಿ ನೋಡ್ರಿ. ಶ್ರೀಹಾನ್ ಅಂತೂ ಮನ್ಕೊಂಡಾನ್ರಿ. ಬೆಳಿಗ್ಗೆ ಎದ್ದುಗಳು ನಮ್ದು ಮಿಡಲ್ ಕ್ಲಾಸ್ ಫ್ಯಾಮಿಲಿದು ಏನು ಇರ್ತೈತೆ ರೀ, ಜಳಗಕ್ಕೆ ನೀರು ಕಾಸಕ್ಕೆ ಇಟ್ಟ ನೋಡ್ರಿ. ನಮ್ದು ಮುಂದಿನ ಕೆಲಸ ನೀರು ಕಾಸಕ್ಕಂತೂ ಇಟ್ಟೇನಿ, ಕಸ ಬರ್ಶಿನ ಮಾಡ್ಕೊಂಡೇನಿ, ಮತ್ತು ಚಾಕ್ ಇಟ್ಟೇನಿ ರೀ, ಹಾಲು ಕಾಸಕ್ಕೆ ಇಟ್ಟೇನಿ ರೀ ಫ್ರೆಂಡ್ಸ. ನೀರು ಬಂದವ್ರಿ, ಸನಿಕ ತುಂಬಾಕತ್ತಾಳ್ರಿ. ಇನ್ನು ಸನಿಕ ನೀರು ತುಂಬಿ ಆದಮೇಲೆ ಜಳಕದು ಮಾಡಿ ಸಾಲಿ ಹೋಗ್ತಾಳ್ರಿ. ಅಷ್ಟರೊಳಗೆ ನಾನು ಡಬ್ಬಿ ರೆಡಿ ಮಾಡ್ಬೇಕು ರೀ ಸನಿಕಾಗ. ನಾನು ಸ್ವಲ್ಪ ಸರ್ದಿ ಆಗೈತೆ ಅಂಥೇಳಿ ನೀರು ಇಟ್ಟೇನೆ ನೋಡಿರಿ. ನೀರು ಸ್ವಲ್ಪ ಬಿಸಿನೀರು ಕುಡಿಬೇಕಂಥೇಳಿ ಬೆಳಿಗ್ಗೆ ಮತ್ತು ಕ್ಯಾಪ್ಸಿಕಮ್ಮ ಭಾಜಿನೂ ಮಾಡ್ಬೇಕು ರೀ, ಚಪಾತಿನೂ. ಶ್ರೇಹಾನ್ಗೆ ಚಪಾತಿ ಕೊಟ್ಟ, ಚಪಾತಿ ಮಾಡಾದ್ಮೇಲೆ ಶ್ರೇಹಾನ್ ಚಪಾತಿ ತಿಂದ ಸಾಲಿಗೆ ಹೊಂಟ ನೋಡಿರಿ ಫ್ರೆಂಡ್ಸಸ್. ಶ್ರೇಹಾನ್ಗಂತೂ ಸಾಲಿ ಕಳ್ಸೋದಂತೂ ದೊಡ್ಡ ಟಾರ್ಗೆಟ್ ರೀ. ಯಾಕಂತಂದ್ರೆ ಶ್ರೇಹಾನ್ ಎದ್ದಂತಂದ್ರೆ ಒಂದು ತಾಸು ಆದ್ರೂ ಅವ ಸಾಲಿಗೆ ಹೋಗೋಕ್ಕೆ ಭಾಳ ಟೈಮ್ ಮಾಡ್ತಾನೆ ರೀ. ಏನೇನಾದರೂ ನೆಪ ಹೇಳೋದು ಮಾಡ್ತಾನೆ ನೋಡಿರಿ. ಈಗ ಫ್ರೆಂಡ್ಸ ಸಾಲಿಗೆ ಹೊಂಟಾನ ರೀ. ಸಾಲಿ ಇಲ್ಲೇ ಐತ್ರಿ ಅವಂದು. ನಾನು ಇಲ್ಲಿಂದ ಸ್ವಲ್ಪ ನಿಂತ್ನಿ ಅಂದ್ರೆ ನೋಡಿದ್ರೆ ಆದ್ರಿ ಅವ ಸಾಲಿಗೆ ಹೋಗ್ತಾನೆ ರೀ. ಇನ್ನು ಭಾಂಡೆನೇ ಬೆಳಿಗ್ಗೆನೆ ರೀ ಫ್ರೆಂಡ್ಸ. ನಾನು ಅರ್ವಿ ಅಂತೂ ಭಾಳ ಅದಾವ್ರಿ. ಒಂದು 2-3 ದಿನದ ಅರ್ವಿ ಇಟ್ಟೇನಿ ರೀ. ಯಾಕಂತಂದ್ರೆ ನೀರು ಬಂದಿರಲಿಲ್ಲ ರೀ, ಅದ್ರಗೋಸ್ಕರ ಅರ್ವಿ ಇಟ್ಟೇನಿ ರೀ. ಇನ್ನು ಅರ್ವಿ ತೊಗೊಳ್ದೆ ಇನ್ನು ಮುಂದಿನ ಕೆಲಸ ಚಾಲು ನೋಡಿರಿ ಫ್ರೆಂಡ್ಸ. ಫ್ರೆಂಡ್ಸ್, ನಾನು ಅರ್ವಿ ನೆನೆ ಹಾಕಿಟ್ಟ ಒಂದು ಸ್ವಲ್ಪ ಸಾಬೂದಾನಿಗೆ ನೆನೆ ಹಾಕಿಡ್ತೀನಿ ರೀ. ಸಾಯಂಕಾಲ ಹುಡುಗರು ಬರಗುಡಿಗೆ ಸ್ವಲ್ಪ ಮಾಡಿಕೊಟ್ರೆ ಆತ್ರಿ. ಭಾಳ ಇಷ್ಟಪಡ್ತಾರೆ ರೀ ಸಾಬೂದಾನಿ. ನಾನು ಯಾವಾಗೂ ಭಾಳ ದಿನ ಆತ್ರಿ ಮಾಡಿಲ್ಲ, ಯಾವಾಗಾದ್ರೂ ಅಷ್ಟೇ ಮಾಡ್ತೀನಿ ರೀ, ಭಾಳ ಏನು ಮಾಡಿರಂಗಿಲ್ಲ ರೀ ಫ್ರೆಂಡ್ಸ್. ಇವನ್ನ ಸ್ವಲ್ಪ ನೆನೆ ಇಡ್ತೀನಿ ರೀ ನಾನು ಒಂದು 10 ನಿಮಿಷ. ಇವನ್ನ ನೆನೆ ಇಟ್ಟಾದಮೇಲೆ ಸ್ವಲ್ಪ ಬಸದೆಲ್ಲ ಕ್ಲೀನಾಗಿ ನಾವು ಚನ್ಗೆ ಒಳಗೆ ಇಡಬೇಕಾಗ್ತೈತೆ ರೀ. ಅದಕ್ಕೆ ಈಗ ಸ್ವಲ್ಪ ನೆನೆ ಇಟ್ಟ ಇನ್ನು ಅರಿವಿ ಒಗಿಬೇಕು ರೀ. ಫ್ರೆಂಡ್ಸ, ಇಷ್ಟೆಲ್ಲ ಅರ್ವಿ ಒಗಿಬೇಕಂತಂದ್ರೆ ಭಾಳ ಸುಸ್ತಾಗ್ತೈತೆ ರೀ. ಯಾಕಂತಂದ್ರೆ 2-3 ದಿನದ ಅರ್ವಿ ಅಂತಂದ್ರೆ ಭಾಳ ಪೆಂಡಿಂಗ್ ಇದ್ದು ರೀ. ಅದಕ್ಕೆ ಮತ್ತು ಈಗ ಅರ್ವಿ ಒಗೆದಾದು ನೋಡಿರಿ. ಬಿಸಿಲಂತೂ ಭಾಳ ಐತ್ರಿ. ಒಂದು ತಾಸೊಳಗೆ ಅರ್ವಿ ಒಣಗ್ತಾವ್ರಿ. ಮನೆ ಒಳಗೆ ಎಷ್ಟು ಕೆಲಸ ಮಾಡಿದ್ರೂ ಕೆಲಸ ನಮ್ಗೆ ಹೆಂಗಿಲ್ಲ ನೋಡಿರಿ. ಇಲ್ಲಿ ಏನಾದರೂ ಒಂದು ಚಿಲ್ಲರೆ ಕೆಲಸ ಇದ್ದೇ ಇರತ್ತಾವ್ರಿ ಹೆಣ್ಮಕ್ಳಿಗೆ ಅಂತಂದ್ರೆ. ಅದರೊಳಗೂ ನಾವು ಏನಾದರೂ ಲೇಸಿಯಾಗಿ ಕುಂತ್ಬಿಟ್ಟು ಅಂತಂದ್ರೆ ಏನೂ ಕೆಲಸ ಆಗಂಗಿಲ್ಲ. ಅದಕ್ಕೆ ನಾವು ಎಷ್ಟು ಆ್ಯಕ್ಟಿವ್ ಆಗಿ ಎಷ್ಟು ಮಾರ್ನಿಂಗ್ ಎದ್ದು ನಾವು ಬೆಳಗಿನ ರೂಟೀನ ಸ್ಟಾರ್ಟ್ ಮಾಡ್ತೇವಲ್ಲ ರೀ, ಅಷ್ಟೇ ನಮ್ದು ಹೆಲ್ತು ಚಲೋ ಇರ್ತೈತಿ ಮತ್ತು ಕೆಲಸನೂ ನಮ್ದು ಲಘು ಆಗ್ತೈತೆ ರೀ ಫ್ರೆಂಡ್ಸ. ಅದಕ್ಕೆ ನಾನು ಲಘು ಎದ್ದನ ಕೆಲಸ ಮಾಡ್ಕೋತೇನೆ ನೋಡಿರಿ ಫ್ರೆಂಡ್ಸ. ಇವಂತೂ ಭಾಳ ಅರ್ವಿ ಅಂತೂ 2-3 ದಿನದ್ದು ಇದು ನೋಡಿರಿ. ಇಷ್ಟೆಲ್ಲ ಒಗಿಬೇಕಂದ್ರೆ ಸಾಕಾಗಿ ಹೋದ್ರಿ ನನಗಂತೂ ಫ್ರೆಂಡ್ಸ. ಈಗ ಸಾಯಂಕಾಲ ಸನಿಕಾದು ಬರೋ ಮಟ್ಟ ಏನು ಕೆಲಸ ಇಲ್ಲರಿ. ಏನಾದರೂ ಸ್ವಲ್ಪ ಶೇಂಗಾ ಅದು ಒಡೆಯೋದವ್ರಿ, ಅವ್ನು ಸ್ವಲ್ಪ ಒಡ್ಕೊಂಡು ಇಟ್ಕೊಂಡೆ ಅಂದ್ರೆ ನನಗೆ ಯಾವಾಗಾದ್ರೂ ಅನುಕೂಲ ಆಗ್ತೈತೆ ರೀ ಫ್ರೆಂಡ್ಸ. ಇವಿಷ್ಟ ಇದು ನೋಡಿರಿ ಅರ್ವಿ, ಭಾಳ ಅರ್ವಿ ಇದ್ದು ರೀ ಫ್ರೆಂಡ್ಸ್. ಈಗ ಸಾಯಂಕಾಲ ಆಗೈತೆ ನೋಡಿರಿ. ಶ್ರೀಹಾನ್ಗೆ ಮತ್ತು ಸನಿಕಾಗ ಸಾಬೂದಾನಿ ಮಾಡಿಟ್ರೆ ಇಬ್ಬರು ತಿಂತಾರೆ ಅಂಥೇಳಿ ಮಾಡಿಡಾಕತ್ತೇನೆ ನೋಡಿರಿ. ಅವ್ರ ಬರ್ಗೋಡಿಗೆನ ಆಗ್ತೈತೆ ರೀ ಫ್ರೆಂಡ್ಸ. ಎಣ್ಣೆ ಹಾಕೀನಿ, ಸಾಸ್ವೆ ಜೀರಿಗೆ ಹಾಕೀನಿ ರೀ, ಮತ್ತು ಶೇಂಗಾ ಮತ್ತು ಪುಟಾಣಿನೂ ಹಾಕೀನಿ ರೀ. ಸ್ವಲ್ಪ ಇವ ಕ್ಲೀನಾಗಿ ಹುರ್ಕೊಂಡ್ರೆ ಆಯ್ತು ನೋಡಿರಿ. ಇದಕ್ಕಂತೂ ಕರಿಬೇವು ಹಾಕಬೇಕು ರೀ. ಕರಿಬೇವು ಹಾಕಿದ್ರೆ ಅಂತೂ ಭಾಳ ಟೇಸ್ಟಿಯಾಗಿರ್ತೈತೆ ರೀ ಫ್ರೆಂಡ್ಸ. ಸಾಬೂದಾನಿ ಒಳಗೆ ಸಣ್ಣನೂ ಸಾಬೂದಾನಿ ಇದ್ದಿರ್ತಾವ್ರಿ. ಬಟ್ ಇವ ದೊಡ್ಡ ಸಾಬೂದಾನಿ ಅದಾವ್ರಿ. ಮತ್ತು ನಾನು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕೇನಿ ನೋಡಿರಿ ಫ್ರೆಂಡ್ಸ್. ಇದು ಯಾವಾಗಾದರೂ ಮಾಡ್ತಿದ್ರೆ ಭಾಳ ರುಚಿ ಆಗ್ತೈತೆ ರೀ. ಅದ್ರೊಳಗೂ ಬಿಸಿದ ತಿನ್ಬೇಕು ರೀ. ಥಂಡಾದ್ಮೇಲೆ ತಿನ್ನೋಕೆ ಅಷ್ಟು ಸರಿ ಇರಂಗಿಲ್ಲ ರೀ ಇವ ಸಾಬೂದಾನಿ ಉಪ್ಪಿಟ್ರಿ. ಇದಕ್ಕೆ ನಾನು ಉದ್ದುದ್ದ ಕಟ್ ಮಾಡಿದ್ದು ಉಳ್ಳಾಗಡ್ಡಿನೂ ಹಾಕೇನಿ ನೋಡಿರಿ. ನೋಡಿರಿ ಫ್ರೆಂಡ್ಸ, ಇವಾಗ ಕ್ಲೀನಾಗಿ ನೆನೆದವ್ರಿ ಸಾಬೂದಾನಿ. ಇವನ್ನ ನಾನು ಚಾನಕಿ ಒಳಗೆ ಹಾಕಿಟ್ಟಿದ್ದೆ ನೋಡಿರಿ. ಈಗ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕೇನಿ ರೀ. ಕೊತ್ತಂಬರಿ ಹಾಕಿದ್ರಂತೂ ಭಾಳ ಟೇಸ್ಟಿಯಾಗಿರ್ತೈತಿ. ಕೊತ್ತಂಬರಿ ಅಂತೂ ಹಾಕಬೇಕು ರೀ. ಇದಕ್ಕೆ ಭಾಳ ರುಚಿಯಾಗಿರ್ತೈತಿ ರೀ ಫ್ರೆಂಡ್ಸ. ಇದನ್ನ ಕ್ಲೀನಾಗಿ ನಾನು ಒಗ್ಗರಣೆ ಕೊಟ್ಕೊಂಡೆ ನೋಡಿರಿ. ಇದಕ್ಕೆ ನಾನು ಸ್ವಲ್ಪ ಈಗ ಅರಿಶಿನ ಮತ್ತು ಉಪ್ಪು ಹಾಕಿ ಆಮೇಲೆ ಸಾಬೂದಾನಿ ಹಾಕಿದ್ರೆ ಕ್ಲೀನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡ್ರೆ ಸಾಯಂಕಾಲ ಟೈಮ ಆಗಲಿ ಬೆಳಗಿನ ಟೈಮ ಆಗಲಿ ನಾವು ಅದ್ರೊಳಗೆ ಉಪವಾಸದಿದ್ದಾಗ ನಾವು ಮಾಡ್ಕೊಂಡು ತಿನ್ಬೋದು ರೀ ಇದನ್ನ ಫ್ರೆಂಡ್ಸ. ಭಾಳ ರುಚಿಯಾಗಿರ್ತೈತೆ ರೀ. ಸನಿಕಾ ಅಂತೂ ಈಗ ಸಾಲಿಂದನ ಹಸ್ಕೊಂಡ ಬಂದಿರ್ತಾಳೆ ರೀ. ಯಾಕಂತಂದ್ರೆ 1 ಕಿಲೋಮೀಟ್ರ್ ಐತ್ರಿ ನಮ್ಮ ಊರಿಂದ, ನಮ್ಮ ಏರಿಯಾದಿಂದ ಸಾಲಿಗೆ ಹೋಗ್ಬೇಕಂತಂದ್ರೆ.
ಅವರ ಪಪ್ಪ ಇದ್ರಂದ್ರೆ ಕರ್ಕೊಂಬಂದಿರ್ತಾರೆ ರೀ ಆಕಿಗೆ ಬೈಕ್ ಮೇಲೆ, ಇಲ್ಲಂತಂದ್ರೆ ನಡ್ಕೊತ ಬಂದಿರ್ತಾಳೆ ರೀ. ಅದಕ್ಕೆ ಹಸದ ಬಂದಿರ್ತಾಳೆ ರೀ. ಅದಕ್ಕೆ ಇದನ್ನ ಸ್ವಲ್ಪ ಮಾಡಿಟ್ರೆ ಇಬ್ಬರು ಶ್ರೇಹಾನ ಮತ್ತು ಸನಿಕಾ ಬಂದ ತಿಂದ ಆಮೇಲೆ ಮುಂದೆ ಅವ್ರ ತನ್ನ ಪಾಡಿಗೆ ತಮ್ಮ ಇದು ಬಿಡ್ತಾರೆ ಫ್ರೆಂಡ್ಸ. ನೋಡ್ಬೋದು ರೀ ಫ್ರೆಂಡ್ಸ, ಇಷ್ಟು ಕಲರ್ಫುಲ್ಲಾಗಿ ಮತ್ತು ಭಾಳ ರುಚಿಯಾಗಿ ಹೆಲ್ದಿಯಾಗಿ ಭಾಳ ಟೇಸ್ಟಿಯಾಗಿ ಆಗಿದಂಥ ಸಾಬುದಾನಿ ಅಕ್ಕಿ ಅಂತೂ ರೆಡಿ ಆಗೈತೆ ರೀ. ಏನಿದ್ರೂ ಈಗ ಶ್ರೇಹಾನ ಸನಿಗಾ ಬಂದ್ಗಳನ್ನ ತಿಂದ್ಬಿಡೋದು ನೋಡಿರಿ. ಇದನ್ನ ಅವ್ರು ಬಂದ್ರಂದ್ರೆ ಹಾಕಿಕೊಟ್ರೆ ಆಯ್ತು ನೋಡಿರಿ ಫ್ರೆಂಡ್ಸ. ನಾನು ವಿಡಿಯೋ ಯಾರೆಲ್ಲ ನೋಡಕತ್ತೀರಿ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ಲೀಸ್ ಚಾನಲ್ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿರಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.